ಒಂದ್ ಹೆಣ್ಣುಡ್ತಾ ಇದೀವಿ ಪ್ಲೀಸ್ ಯಾರಾದ್ರೂ ಬಾಳ್ ಕೊಡಿ. ಯಾವ ಕಟ್ಟಿಂಗ್ ಅಪ್ಪ ಇದು? ವಿ ಶೇಪ್. ಬಿರಿಯಾನಿ ರೆಡಿ ಇದೆ, ನೀಟಾಗಿ ಬನ್ನಿ. ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಹನಾಗೌಡ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಡೈಲಿ ಬ್ಲಾಗ್ ಮಾಡೋಣ ಅಂತ ಅನ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ಇವಾಗ ಬೆಳಗ್ಗೆ ಟೈಮ್ ಬಂದು 11 o'clock ಆಗಿದೆ. ಸೊ ನಮ್ ಫ್ರೆಂಡ್ಸ್ ಮಧ್ಯಾಹ್ನ ಲಂಚ್ ಬರ್ತಾರಂತೆ, ಇಲ್ಲೇ ಪಕ್ಕದಲ್ಲಿ ಗೌಡ್ಗೆರೆ ಇದೆಯಲ್ಲ, ಸೊ ಅಲ್ಲಿಗೆ ಹೋಗಿದ್ ಬರ್ತೀವಿ ಅಂತ ಹೇಳಿದ್ರು. ಸೊ ನಾನು ಕೂಡ ಲಂಚ್ ಗಿಲ್ಗೆ ಬನ್ನಿ ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ಅನ್ಬಿಟ್ಟು ಕರ್ದಿದ್ದೀನಿ. ಸೊ ಬರ್ತಿದ್ದಾರೆ. ಇವಾಗ ಬಿರಿಯಾನಿ ಮತ್ತೆ ಚಾಪ್ಸ್ ಮಾಡೋಣ ಅಂತ ಅನ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಕೊಂತಿದ್ದೆ. ನಮ್ಮ ಹುಡುಗರುಗಳು ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಿದ್ಯಾ ಅಮ್ಮೋ? ಏನ್ ಸಕ್ರನಾ? ಇದಾ ಈ ತರ ಇದು ಈ ತರ ಹಿಂಗ್ ಎತ್ಬೇಕು, ಗೊತ್ತಾಯ್ತಾ? ಕಾಫಿ, ಟೀ, ಶುಗರ್ ಇದು ಬಾಕ್ಸ್ ಚೆನ್ನಾಗಿದೆ. ಇದು ಡಿ ಮಾರ್ಟ್ ಅಲ್ಲಿ ತಗೊಂಡಿದೀವಿ 3. ಎಸ್, ಇವಾಗ ಬನ್ನಿ, ಬೇಗ ಬೇಗ ಸ್ವಲ್ಪ ಹೆಲ್ಪ್ ಮಾಡ್ಕೊಡಿ. ಈರುಳ್ಳಿ ಕಟ್ ಮಾಡಿದೆ, ಮೆಣಸಿನಕಾಯಿ ಎಲ್ಲ ಮಾಡಿದೆ. ನನ್ನ ಮಗಳು ಗಾಯ್ಸಿ, ನನ್ನ ಪ್ರೀತಿಯ ಮಗಳು, ಅಂದ್ರೆ ನಮ್ಮ ಅಕ್ಕನ ಮಗಳು. ನಾನ್ ಚಿಕ್ಕ ವಯಸ್ಸಿಂದ ನನ್ ಜೊತೆನೆ ಇದ್ದು ನನ್ ಮಗಳೇ ಆಗ್ಬಿಟ್ಟವಳು. ಸೊ ನನ್ ಮಗಳ ತರನೇ ನೋಡ್ಕೊಳ್ಳೋದು ಅವಳನ್ನ. ಎಸ್, ಇವಾಗ ರೆಡಿ ಮಾಡ್ಕೊಂತಿದೀವಿ. ನೀರೆತ್ ಕುಚಿನು ಅಲ್ಲಿ ಎಲ್ಲ ಒಂದೊಂದು ಒಬ್ಬೊಬ್ರು. ನಮ್ ಚಿನ್ನು ಆಲ್ರೆಡಿ ಈರುಳ್ಳಿ ಎಲ್ಲ ಮಡಗಿದಾಳೆ. ನಾನು ಇದಕ್ ಹೋಗಿದ್ನಲ್ಲ, ಏನಕ್ಕೆ ಚಿಕನ್ ತರಕ್ ಹೋಗಿದ್ದೆ. ಸೊ ಹಾಗಾಗಿ ಅವಳೆಲ್ಲಾನು ರೆಡಿ ಮಾಡ್ಕೊಂತೀರಪ್ಪ ಅಂತ ಅನ್ಬಿಟ್ಟು ಅಂದೆ. ಸೊ ಅವಳು ಕೂಡ ಎಲ್ಲ ಹೆಲ್ಪ್ ಮಾಡ್ಕೊಡ್ತಾರೆ ನನ್ಗೆ. ಹುಡುಗರುಗಳು ಇದ್ರೆ ನಂಗೇನು ಬೇಜಾರಾಗಲ್ಲ. ಇವಾಗ ರೆಡಿ ಮಾಡ್ಕೊಂತಾ ಇದೀವಿ ಬಿರಿಯಾನಿ ಅಂಡ್ ಚಾಪ್ಸ್ಗೆ. ನಮ್ಮ ಫ್ರೆಂಡ್ಸ್ ಒಂದಿಬ್ರು ತಿನ್ನಲ್ವಂತೆ, ಇಬ್ರು ತಿಂತಾರಂತೆ. ಇವಾಗ ಮಾಡ್ತಾ ಇದೀವಿ. ಅವ್ರಿಬ್ರಿಗೆ ಏನಾದ್ರು ರಸಮ್ ಐಟಮ್ ಮಾತ್ರ ಮಾಡಬೇಕು. ಇದು ಬಿರಿಯಾನಿಗೆ ಆಡಿಸ್ಕೊತಾ ಇದ್ದೀನಿ, ಒಂದು ಸೈಡ್ ಚಾಪ್ಸ್ಗೆ ಆಡಿಸ್ಕೊತಿದ್ದೀನಿ. ಎರಡಕ್ಕೂ ಆಡಿಸ್ಕೋಬೇಕಲ್ವಾ. ಎಷ್ಟು ಇವಾಗ ಫಿನಿಶ್ ಆಯ್ತು ಅಡ್ಗೆ ಎಲ್ಲ. ಸೊ ನಮ್ಮ ಫ್ರೆಂಡ್ಸ್ ಇನ್ನೂ ಬಂದಿಲ್ಲ. ನಾನೇನ್ ಬರ್ತೀನಿ ಅಂತ ಕಾಲ್ ಮಾಡಿದ್ರು. ಸೊ ಬರ್ತಿರ್ಬೋದು. ನಾನು ಒಬ್ಳೆ ಅಲ್ವಾ ಇದ್ದಿದ್ದು. ಸೊ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಕುಕಿಂಗ್ ಏನೇನ್ ಮಾಡಿದೆ ಅಂತ. ಸೊ ಬನ್ನಿ ತೋರಿಸ್ತೀನಿ ನಿಮ್ಗೂ ಕೂಡ. ಕಿಚನ್ ಅಲ್ಲಿ ನಾವು ಚಿಕನ್ ಮಟನ್ ಮಾಡಲ್ಲ, ಸೊ ಹಿಂದೆಗಡೆ ಮಾಡ್ತೀವಿ. ಇವಾಗ ಈರುಳ್ಳಿ ಮತ್ತೆ ಏನಿದು ಆನಿಯನ್ ಎಲ್ಲ ಕಟ್ ಮಾಡಿದ್ದಾರೆ. ಈ ಕಡೆ ರೈಸ್ ಮಾಡಿದೀವಿ, ಈ ಕಡೆ ಏನು ರಸಮ್ ರೆಡಿ ಇದೆ. ಅಂಡ್ ಹಪ್ಳನು ಹಾಕಿದೀವಿ, ಯಾಕಂದ್ರೆ ನನ್ ಫ್ರೆಂಡ್ಸ್ ಒಂದಿಬ್ರು ತಿನ್ನಲ್ಲ. ಸೊ ಅದಕ್ಕೆ ರಸಮ್ ಮಾಡಿದೀನಿ ಅವ್ರಿಗೆ. ಈ ಕಡೆ ಚಿನ್ನು ಏನು ಜ್ಯೂಸ್ ಮಾಡ್ತಾವಳೆ. ಚಿನ್ನು ಎಸ್, ಈ ಕಡೆ ಜ್ಯೂಸ್ ಮಾಡ್ತಿದ್ದಾಳೆ ಅವಳು. ಚಿಂಟು ಊಟ ಕೊಡ್ತೀನಿ ನೋಡಿ. ಚಿಂಟು ಕಟಿಂಗ್ ನೋಡಿ ಫ್ರೆಂಡ್ಸ್, ಎಷ್ಟು ಯಾವ ಕಟಿಂಗ್ ಅಪ್ಪ ಇದು? ವಿ ಶೇಪ್. ಎಕ್ಸ್ ಶೇಪ್ ಇದು, ವಿ ಶೇಪ್ ಅಲ್ಲ. ಯಾವ್ದು? ಸ್ವಲ್ಪ ಮುಂದೆಗಡೆನು ತಿರ್ಗಿ ಯಾವ ತರ ಕಾಣಿಸ್ತಿದ್ದೀರಾ? ಓಹೋ, ಹಿಂದೆಗಡೆ ಫುಲ್ ಸ್ಟೈಲ್ ಆಗಿ ಕಟ್ ಮಾಡಿಸ್ಕೊಂಡವನೆ. ರಜಾ ಅಲ್ವಾ ಈಗ, ಅದಕ್ಕೆ. ಹಿಡ್ಕ ನಡಿ ಊಟ ಮಾಡೋದಂತ. ಸೊ ಇವಾಗ ಮಕ್ಳಿಗೆಲ್ಲ ಊಟ ಹಾಕೊಟ್ಬಿಡ್ತೀನಿ, ನಮ್ ಫ್ರೆಂಡ್ಸ್ ಬರೋ ಅಷ್ಟರಲ್ಲಿ. ಆಲ್ರೆಡಿ 2:15 ಆಗಿದೆ, ಇನ್ನ ಬಂದೇ ಇಲ್ಲ ಅವರು. ಬಿರಿಯಾನಿ ಇಲ್ಲಿ ರೆಡಿ ಇದೆ, ನೋಡ್ಬೋದು. ಬಿರಿಯಾನಿ ರೆಡಿ ಇದೆ, ನೀಟಾಗಿ ಬಂದಿದೆ ಬಿರಿಯಾನಿ. ಹಾಗೇನೆ ಈ ಕಡೆ ಚಿಕನ್ ಚಾಪ್ಸ್ ಮಾಡಿದೀನಿ. ಚಿಕನ್ ಚಾಪ್ಸ್ ಅಂದ್ರೆ ಚಿಕನ್ ಗ್ರೇವಿ ತರ ಮಾಡಿದೀನಿ. ಸೊ ತುಂಬಾ ಚೆನ್ನಾಗಿರತ್ತೆ ಇದು ಬಿರಿಯಾನಿ ಜೊತೆಗೆ. ನಮ್ಮ ಹುಡುಗರು ನೋಡಿ ಊಟ ಮಾಡ್ತಾವ್ರೆ. ಟೈಮ್ ಆಲ್ರೆಡಿ 2:30 ಆಗಿದೆ. ಸೊ ಅದಕ್ಕೆ ಅವ್ರಿಗೆ ಬೇಗನೆ ಊಟ ಹಾಕೊಟ್ಟೆ. ನಮ್ ಫ್ರೆಂಡ್ಸ್ ಇನ್ನೂ ಲೇಟ್ ಆಗುತ್ತೆ ಅನ್ಸುತ್ತೆ ಬರೋದು. ಹೇಗಿದೆ ಚಿಂಟು? ಚೆನ್ನಾಗಿದ್ಯಾ? ನಿಜ ನಿಜ ಹೇಳು ಅಮ್ಮು, ಏನಾದ್ರು ಕಮ್ಮಿ ಜಾಸ್ತಿ ಆಗಿದ್ಯಾ? ನಮ್ ಚಿನ್ನು ಕೇಳೋಣ. ಹೇಗಿದೆ ಚಿನ್ನು? ಚೆನ್ನಾಗಿದ್ಯಾ? ಏನಾದ್ರು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದ್ಯಾ? ಎಸ್, ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದ್ಯಂತೆ. ನೋಡ್ಬೇಕು, ನಾನ್ ತಿನ್ಬಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ. ಮಕ್ಳಿಗ್ ಮಾತ್ರ ಕರೆಕ್ಟ್ ಆಗಿದ್ಯಂತೆ. ಸೊ ನಮ್ ಫ್ರೆಂಡ್ಸ್ ಬಂದ್ಮೇಲೆ ಮತ್ತೆ ಸಿಗ್ತೀನಿ. ಫೋನ್ ಮಾಡಿದಾರೆ ಅವರು, ಏನ್ ಬರ್ತಾ ಇದ್ದೀನಿ ಅಂತ.
ಬಂದ್ಮೇಲೆ ಸಿಗ್ತೀನಿ. ಎಷ್ಟೊದ್ವರ್ಗು ಬಂದ್ರಿ? ನಾವ್ ಈ ಕಡೆಯಿಂದ ಹೋಗ್ಬೇಕಾದ್ರೆ ಹೇಳ್ದೆ ಹೋಗೋಣ ಬನ್ನಿ ಅಂತ. 1 hour ನಿಂತಿದೀವಿ. 1 hour ಕುತ್ಕೊಳ್ಳಿ. ಇವನ ಹೆಸರು ಶಶಿ, ಇವನ ಹೆಸರು ಮೂರ್ತಿ, ಇವಳ ಹೆಸರು ಬೃಂದ, ಕೀರ್ತನ ಅಂತ. ಇವರೆಲ್ಲರೂ ನನ್ನ MSW ಫ್ರೆಂಡ್ಸ್. ಹೌದು. ಈಗ ಎಲ್ಲರೂ ಆಫೀಸ್ ವರ್ಕು ಈ ವರ್ಕಲ್ಲಿ ಬಿಜಿ ಆಗ್ಬಿಟ್ಟಿದ್ರು. ಈಗ ಎಷ್ಟೊಂದು ತಿಂಗಳುಗಳ ಆಗ ಸಿಗ್ತವೆ. 1 year ಆಯ್ತೇನೋ ಅಲ್ವಾ? ಆಗಸ್ಟ್. ಇವಳು ಎಂಗೇಜ್ಮೆಂಟ್ ಒಂದು ಹೆಣ್ಣುಡ್ತಾ ಇದೀವಿ, ಪ್ಲೀಸ್ ಯಾರಾದ್ರೂ ಬಾಳ್ ಕೊಡಿ. ಹೇಳು. ಅವನ ನಾಚ್ಕೊಂಡು ಆ ಕಡೆ ಸೈಡ್ ಒಂದ್ ಹೆಣ್ಣಿದ್ರೆ ಹುಡುಕ್ತಾ ಇದೀವಿ, ಯಾರಾದ್ರೂ ಬಂದ್ ಬಾಳ್ಕೊಡಿ. ನೋಡಿ ಯಾರಾದ್ರೂ ನೋಡಕ್ ಚೆನ್ನಾಗಿದ್ರೆ ಪರವಾಗಿಲ್ಲ, ಸುಮಾರಾಗಿದ್ರು ಸಾಕಾಗಿದ್ರು ಓಕೆ. ಅಷ್ಟು ಬರ್ಗೆಟ್ ಆಗೋದಿಲ್ಲ, ದೊಡ್ಡ ಮನಸ್ಸಿದೆ ಹೇಳ್ತಾರೆ. ಓಕೆ ಸರಿ, ಸುಮಾರು ಇದ್ರೆ ಓಕೆ. ಇವನೇ ಕುಳ್ಳ, ಇವಳಿಗಿಂತ ಹೈಟ್ ಇರ್ಬೇಕಂತ ಇವ್ಗಿಂತ. ಹೌದಾ? ಯಾಕಂದ್ರೆ ಹಂಗೆ ತಲೆ ಮೇಲೆ ಕುತ್ತಕ್ಕೆ ಬಿದೋಗ್ಬೇಕಲ್ಲ. ನೆಕ್ಸ್ಟ್ ಮದ್ವೆನೋ? ಯಾವಾಗ ಮದ್ವೆ? April 30, May 1st. ಅದು 2 ತಿಂಗಳಲ್ಲಿ ಕಂಡು April 30, May 1st. ಅದೊಂದು ಬರ್ಡೇ ಇಟ್ಕೊಂಡಿರೋದು. ನಿನ್ ಬರ್ಡೇ ನಾವತ್ತು? ಇವತ್ತು ಶಶಿದಾ? ಓ, ಅಲ್ಲೇ ಭರ್ಜರಿ ಊಟ. ಕೇಕ್ ಉಳಿತು, ಖರ್ಚು ಉಳಿತು. ಊಟ ನಾವು ಅಲ್ಲೇ ಪಾರ್ಟಿ ಕೊಡ್ಸ್ಬಿಡ್ತೇನೆ. ಬೇಡಪ್ಪ. ಅಷ್ಟ್ ನೋಡಿ ಫ್ರೆಂಡ್ಸ್, ಇವಳು ನನ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ. ಫ್ರೆಂಡ್ ಅಂತ ಫ್ರೆಂಡ್ ಇವಳು. ಇಲ್ಲ ಫ್ರೆಂಡ್ಸ್, ಇವಾಗ ಮಾಡ್ತೀವಿ. ಮಾಡು, ಬೇಗ ಮಾಡು. ಹೇಗಿದೆ ಊಟ? ಚೆನ್ನಾಗಿದ್ಯಾ? ಶಶಿ ಮಾತೇ ಇಲ್ವಾ? ಇವರು ಪುಲ್ಚಾರ್ ಗಾಯ್ಸ್ ನೋಡ್ಬೋದು. ಹಪ್ಳ, ರಸಂ, ಇಷ್ಟೇ ಇವ್ರದ್ದು. ಇಷ್ಟೇ ಇವ್ರು ಬಾಳು. ಇವ್ರು ಅದು ತಿಂತಾ ಇಲ್ಲ, ಟೆಡಿ ಬಿಯರ್ ಇಟ್ಕೊಂಡ್ಬಿಟ್ಟು. ಎಸ್, ಇವರೆಲ್ಲ ಯಾರಪ್ಪ ಅಂತ ಅಂದರೆ, ನಾನು MSW ಓದ್ತಿರ್ಬೇಕಾದ್ರೆ ಸಿಕ್ಕಿರುವಂತಹ ಫ್ರೆಂಡ್ಸ್ ಇವರು. ನನ್ನ ಜೀವನದಲ್ಲಿ ಬೆಸ್ಟ್ ಫ್ರೆಂಡ್ಸ್ ಲಿಸ್ಟಲ್ಲಿ ಇವ್ರು 4 ಜನವನ್ನು ಕೂಡ ಇದ್ದೇ ಇರ್ತಾರೆ ಯಾವಾಗ್ಲೂ. ಯಾಕಂದರೆ ಇವರೆಲ್ಲ ಕೋವಿಡಲ್ಲಿ ನನಗೆ ಸಿಕ್ಕಿತ್ತು. ಬಿಕಾಸ್ ನಾನು ಓದ್ತಿರ್ಬೇಕಾದ್ರೆ ಅವಾಗ ಕೊರೋನಾ ಟೈಮು, ಡಬಲ್ ಡಿಗ್ರಿ ಮಾಡ್ತಿರ್ಬೇಕಂದ್ರೆ. ಹಾಗಾಗಿ ಅಲ್ಲಿ ನಾವು ಸರಿಯಾಗಿ ಕ್ಲಾಸಸ್ಗೆ ಹೋಗೋಕ್ಕೆ ಆಗಿಲ್ಲ, ಆನ್ಲೈನ್ ಕ್ಲಾಸಲ್ಲೇ ಇದ್ವಿ. ಅಂಥದ್ರಲ್ಲೂ ಕೂಡ ನಾವು ದೂರ ಇದ್ರೂ ಕೂಡ ಅದೊಂಥರ ಬಾಂಡಿಂಗ್ ಇದೆಯಲ್ಲ, ಸೊ ತುಂಬಾ ಚೆನ್ನಾಗಿ ಬಾಂಡ್ ಆಯಿತು ನಮ್ಮ ಮಧ್ಯೆ. ಸೊ ಇನ್ನೂ ಇದ್ದರು ನಮ್ಮ ಜೊತೆ ಎಲ್ಲ ಫ್ರೆಂಡ್ಸ್ಗಳು, ಅವರೆಲ್ಲ ದೂರ ಹೋಗಿ ಕಾಂಟ್ಯಾಕ್ಟ್ ಸರಿಯಾಗಿ ಸಿಕ್ಕಿಲ್ಲ. ಇವರು 4 ಜನ, ಒಂದು 4-5 ಜನ ಇದ್ದೀವಿ ನಾವು ನಮ್ಮ ಗ್ಯಾಂಗಲ್ಲಿ. ಸೊ ನಾವಿಷ್ಟು ಜನನೂ ಯಾವಾಗಲೂ ಎಲ್ಲಾದರೂ ಹೋಗ್ತಾಯಿರ್ತೀವಿ, ಬರ್ತಾಯಿರ್ತೀವಿ. ಸೊ ಸಿಕ್ಕಾಪಟ್ಟೆ ಎಂಜಾಯು ಕೂಡ ಮಾಡ್ತೀವಿ. ನಾವೆಷ್ಟೇ ದೂರ ಇದ್ರೂ ಹತ್ರ ಬಂದಾಗ ಅಷ್ಟೇ ಮಾತುಕತೆ ಇರುತ್ತೆ. ಈಗಲೂ ಅಷ್ಟೇ ನೋಡ್ಬೋದು ಎಷ್ಟು ಮಾತಾಡ್ತಾ ಇದ್ದೀವಿ ಅಂತ. ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆ ಅಪರೂಪಕ್ಕೆ ಬಂದಿದ್ದರು ಕೂಡ. ತುಂಬಾ ಖುಷಿ ಆಯಿತು ನನಗೂ ಕೂಡ. ಸೊ ಇನ್ನೇನು ಹೇಳಬೇಕು ಅಂತ ಅಂದರೆ, ಅದೇ ಇವತ್ತಿನ ಡೇ ಹೀಗಿತ್ತು ಅಂತ ಹೇಳ್ಬೋದು. ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಿದ್ದರು. ಸೊ ಮಾತುಕತೆ ಎಲ್ಲ ಆಡಿಕೊಂಡು ಹಾಗೆಯೇ ಇವತ್ತಿನ ಡೇ ಕಳೆದೇ ಹೋಯಿತು. ಸೊ ಅವರು ಕೂಡ ಬೇಗನೆ ಮನೆಗೆ ಹೋಗ್ಬೇಕಿತ್ತು. ಯಾಕಂದರೆ ಎಲ್ಲರೂ ನನ್ನ ಕಡೆಯಿಂದ, ಒಬ್ಬರು ರಾಮನಗರ, ಒಬ್ಬರು ದೊಡ್ಡಬಳ್ಳಾಪುರ, ಹಿಂಗೆ ದೂರ ಡಿಸ್ಟೆನ್ಸಲ್ಲಿ ಬಂದಿದ್ದವರಾಗಿದ್ದರು. ನಾವೆಲ್ಲ ಹತ್ರದವರೆಲ್ಲ, ಎಲ್ಲ ದೂರನೇ ಇರೋರು. ಸೊ ಹಿಂಗೆ ಯಾವಾಗಾದರೂ ಮೀಟ್ ಮಾಡ್ತಾಯಿರ್ತೀವಿ. ಇವತ್ತು ಕೂಡ ಗೌಡ್ಗೆರೆಗೆ ಬಂದಿದ್ದರು. ನನ್ನ ಬಾ ಅಂತ ಹೇಳಿದರು. ಬಟ್ ನಾನು ಯಾವಾಗಲೂ ಹೋಗ್ತಾಯಿರ್ತೀನಿ, ಪಕ್ಕದೂರೇ ಅಲ್ವಾ. ಸೊ ನಿಯರ್ ಬೈ ಇರೋದನ್ನ ನಾನು ಹೋಗ್ತಾಯಿರ್ತೀನಿ. ನೀವು ಹೋಗ್ಬಿಟ್ಟು ಬನ್ನಿ ನಮ್ಮ ಮನೆಗೆ, ನಾನು ಬಂದರೆ ನೀವು ಅಲ್ಲೇ ಮೀಟ್ ಮಾಡ್ಕೊಂಡು ಹೋಗ್ಬಿಡ್ತೀರಾ ಅಂದ್ಬಿಟ್ಟು ನಾನೇ ಕರೆಸ್ದೆ. ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗಲಿ ಅಂದ್ಬಿಟ್ಟು ಕೊನೆಗೂ ಬಂದರು. ಸೊ ಜಾಸ್ತಿ ಟೈಮ್ ಅವ್ರಿಗೂ ಇರೋಕ್ಕಾಗಿಲ್ಲ. 1 hour 2 hour ಇದ್ದರು. ಸೊ ನಾವು ಕಾಲೇಜ್ದೆಲ್ಲ ಸ್ಟೋರೀಸ್ ಎಲ್ಲ ಮಾತಾಡಿಕೊಂಡು ನಗಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ, ನೋಡ್ಬೋದು ನೀವು. ಸೊ ಸಿಕ್ಕಾಪಟ್ಟೆ ಫನ್ ಇತ್ತು ಈ ಡೇ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನ
ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ ಬಾಯ್ ಬಾಯ್, ಟೇಕ್ ಕೇರ್.